ಶಾಂತಿ ಬಾಪ್ತಾದ ಮಧುಬನ್ಮುರಳಿ 23/3/2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಮೌನವಾಗಿರುವುದು ಸಹ ಬಹಳ ದೊಡ್ಡ ಗುಣವಾಗಿದೆ. ನೀವು ಮೌನವಾಗಿದ್ದು ತಂದೆಯನ್ನು ನೆನಪು ಮಾಡುತ್ತಾ ಇರಿ, ಆಗ ಬಹಳ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುವಿರಿ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮೌನವಾಗಿರೋದು ಹೇಳ್ತಾ ಇದ್ದಾರೆ. ನೋಡ್ರಿ, ಮೌನವಾಗಿದ್ದಷ್ಟು ಏನು ಆಗ್ತತೆ ಅಂದರೆ ಕಂಟ್ರೋಲಿಂಗ್ ಪವರ್ ಬರುತ್ತೆ ಮಾತುಗಳ ಮೇಲೆ. ನೋಡ್ರಿ, ನಮಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದರೂ ಏನೇನೋ ಮಾತಾಡಿರ್ತೀವಿ, ಸಮಸ್ಯೆನ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. 63 ಜನ್ಮದ ಸಂಸ್ಕಾರ ಆಯ್ತಲ್ಲ, ಸ್ವಲ್ಪ ಮಾತಿನ ಮೇಲೆ ಕಂಟ್ರೋಲ್ ಬರಬೇಕು ಅಂದರೆ ಮೌನ ಮಾಡೋದು ಬಹಳ ಇಂಪಾರ್ಟೆಂಟು. ಇಲ್ಲಿ ಶ್ರೀಮತನೂ ಏನೈತೆ, ಬೆಳಗ್ಗೆ 8 ಗಂಟೆವರೆಗೂ ಮಾತಾಡಬಾರ್ದು. ಆಮೇಲೆ ವಾರಕ್ಕೊಮ್ಮೆ ಸಂಪೂರ್ಣ ದಿನ ಎಲ್ಲ ಮೌನ ಇರೋದು. ಇದೆಲ್ಲ ಯಾಕೆ ಅಂದರೆ ಇದು ನಮಗೆ ಪುರುಷಾರ್ಥಕ್ಕೆ ಬಹಳ ಸಹಾಯ ಆಗ್ತದೆ. ಅಂದರೆ ನಾವು ಮೌನ ಇದ್ದಷ್ಟು ಶಾಂತಿಯ ಅನುಭವ ಮಾಡ್ತೀವಿ. ಇನ್ನೊಂದು ಪಾಯಿಂಟು, ವ್ಯರ್ಥ ಸಂಕಲ್ಪಗಳು ಸ್ಟಾಪ್ ಆಗ್ತವೆ. ಅದಕ್ಕೆ ಬಾಬಾ ಏನು ಹೇಳ್ತಾ ಇದ್ದಾರೆ, ನೀವು ಮೌನವಾಗಿದ್ದಷ್ಟು ಸಂಪಾದನೆ ಜಮಾ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಪ್ರಶ್ನೆ: ರಾಜಧಾನಿಯು ಯಾವಾಗ ತಯಾರಾಗುವುದು? ನಿಮ್ಮ ಪುರುಷಾರ್ಥದ ಆಧಾರವೇನಾಗಿದೆ? ಉತ್ತರ: ಯಾವಾಗ ನೀವು ತಯಾರಾಗಿ ಬಿಡುತ್ತೀರೋ ಆಗ ರಾಜಧಾನಿಯು ತಯಾರಾಗುವುದು. ಪುರುಷಾರ್ಥದ ಆಧಾರವು ಪದವಿಯಾಗಿದೆ. ಕಲ್ಪಕಲ್ಪವು ನೀವು ಯಾವ ಪದವಿಯನ್ನು ಪಡೆದಿದ್ದೀರೋ ಅದರ ಅನುಸಾರವೇ ನಿಮ್ಮ ಪದವಿಯು ನಡೆಯುತ್ತಿರುತ್ತದೆ. ಆದರೆ ಯಾವಾಗಲೂ ಪುರುಷಾರ್ಥವನ್ನೇ ಮುಂದಿಡಲಾಗುತ್ತದೆ. ಪುರುಷಾರ್ಥವಿಲ್ಲದೆ ಪ್ರಾರಬ್ಧವು ಸಿಗಲು ಸಾಧ್ಯವಿಲ್ಲ. ಆದ್ದರಿಂದ ಪುರುಷಾರ್ಥ ಮಾಡುತ್ತಾ ಇರಿ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರಂದರೆ, ಕೆಲವರು ಏನು ಸಂಕಲ್ಪ ಮಾಡ್ತಿರ್ತಾರಂದರೆ, ನಮ್ಮ ಡ್ರಾಮಾದಾಗಿದ್ದರೆ ನಾವು ಮಾಡ್ತೀವಿ, ಅದೇ ತಾನಾಗೆ ಆಗ್ತತೆ. ನಾವು ಇವಾಗ ಪುರುಷಾರ್ಥ ಮಾಡಿಲ್ಲ ಅಂದರೆ ನಂದು ಡ್ರಾಮಾದಾಗಿಲ್ಲ ಅಂತ ತಿಳ್ಕೊಬೇಕು ಅಂತ ಡ್ರಾಮಾದ್ಮೇಲೆ ಇರ್ತಾರೆ. ಡ್ರಾಮಾದ್ಮೇಲೆ ನಮ್ಮ ಪುರುಷಾರ್ಥದ ಮೇಲೆ ಡ್ರಾಮಾನ ಫಿಕ್ಸ್ ಮಾಡಬೇಕು. ಫಸ್ಟ್ ಪುರುಷಾರ್ಥ, ನಮ್ಮ ನಾಟಕದ ಸ್ಕ್ರಿಪ್ಟನ್ನು ನಾವೇ ಬರ್ಕೋಬೇಕು. ಅದಕ್ಕೆ ಪುರುಷಾರ್ಥ ಫಸ್ಟು ಮುಂದಿಡಲಾಗಿದೆ ಅಂತ ಹೇಳ್ತಾರೆ ಬಾಬಾ. ಯಾರು ನಾವು ಡ್ರಾಮಾದಾಗಿದ್ದರೆ ನಾವು ಪಡಿತೀವಿ, ಇಲ್ಲದ್ರಿಲ್ಲ ಅನ್ನೋ ಸಂಕಲ್ಪ ಯಾರ ಹತ್ರ ಇರ್ತದೋ ಅವರು ಶ್ರೇಷ್ಠ ಪದವಿ ಪಡೆಯುವಂಥ ಪುರುಷಾರ್ಥ ಅವ್ರಿಗೆ ಆಗೋದೇ ಇಲ್ಲ. ಒಳ್ಳೆಯದು. ಓಂ ಶಾಂತಿ. ಮೊಟ್ಟ ಮೊದಲು ಮಕ್ಕಳಿಗೆ ಸಾವಧಾನ ಸಿಗುತ್ತದೆ. ತಂದೆಯನ್ನು ನೆನಪು ಮಾಡಿ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಮನ್ಮನಾಭವ ಈ ಶಬ್ದವನ್ನು ಸಹ ವ್ಯಾಸರು ಬರೆದಿದ್ದಾರೆ. ಸಂಸ್ಕೃತದಲ್ಲಂತೂ ತಂದೆಯು ತಿಳಿಸಲಿಲ್ಲ. ತಂದೆಯು ಹಿಂದಿ ಭಾಷೆಯಲ್ಲಿಯೇ ತಿಳಿಸುತ್ತಾರೆ. ಮಕ್ಕಳೇ, ತಂದೆಯನ್ನು ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಏ ಮಕ್ಕಳೇ, ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂಬುದು ಎಷ್ಟು ಸಹಜ ಶಬ್ದವಾಗಿದೆ. ಇಲ್ಲಿ ಆಸ್ತಿ ಅಂದರೆ ಯಾವುದು? ಗುಣಗಳು, ಶಕ್ತಿಗಳು, ಜ್ಞಾನ. ನಾವು ಆಸ್ತಿ ಅಂಬತ್ಲೆ ಒಡವೆ, ಮನೆ, ಹೊಲ ಇದು ನೆನಪಿಗೆ ಬರ್ತೈತಿ. ಇದಲ್ಲ ಆಸ್ತಿ ಅಂದರೆ. ಆತ್ಮದ ಆಸ್ತಿ ಏನು? ಗುಣಗಳು, ಶಕ್ತಿಗಳು, ಜ್ಞಾನ. ಇದು ಇತ್ತಂದರೆ ಅದು ಆಟೋಮೆಟಿಕ್ಕಾಗಿ ಸಿಗ್ತತೆ. ಅದಕ್ಕೆ ಈ ಆಸ್ತಿ ಇದನ್ನು ನೆನಪು ಮಾಡ್ರಿ ಅಂತಾರೆ. ಅಂದರೆ ನಾನು ಎಷ್ಟೆಷ್ಟು ಗುಣಗಳದು ಗುಣಮೂರ್ತಿ ಆಗ್ತಾ ಇದ್ದೀನಿ, ಎಷ್ಟು ಶಕ್ತಿ ತುಂಬ್ಕೊತಾ ಇದ್ದೀನಿ, ಆ ಶಕ್ತಿಗಳು ಪಡೆಯೋದು, ಗುಣ ಪಡೆಯೋದು, ಜ್ಞಾನ ಸ್ವರೂಪ ಆಗೋದು, ಈ ಆಸ್ತಿಯ ನೆನಪು ಮಾಡ್ರಿ ಅಂತಾರೆ ಬಾಬಾ. ಹೇ ಮಕ್ಕಳೇ, ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂಬುದು ಎಷ್ಟು ಸಹಜ ಶಬ್ದವಾಗಿದೆ. ಲೌಕಿಕ ತಂದೆ ಹೇ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಎಂದು ಹೇಳುವುದಿಲ್ಲ. ಇದು ಹೊಸ ಮಾತಾಗಿದೆ. ನೋಡ್ರಿ, ಏನನ್ನು ಬೇಕಂದ ತಕ್ಷಣ ಒಂದು ವರ್ಷದ ಮಗು ಅದಕ್ಕೇನನ್ನು ಬೇಕಂದ್ರೆ ಅಮ್ಮ ಅಂತ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡಾಗ ಅಮ್ಮ ಅಪ್ಪ ಅಂತತೆ. ಅದ್ರಂಗೆ ನಮ್ಗೆ ಆತ್ಮಕ್ಕೆ ಇವಾಗ ಅಶಾಂತಿ ಆಯಿತಾ, ಅದು ಶಾಂತಿ ಕೊಡೋದು ನಮ್ಮ ತಂದೆ, ಆತ್ಮದ ತಂದೆ. ಫ್ರಾಕ್ಷನ್ ಆಫ್ ಸೆಕೆಂಡ್ನಾಗ ಹೋಗೋದು ನಮಗೆ ಅಭ್ಯಾಸ ಆಯಿತಾ? ಇಲ್ಲ ನೋಡ್ರಿ. ಅದಕ್ಕೆ ಆ ಲೌಕಿಕ ತಂದೆನ ಮರೆಯಲ್ಲ, ನನ್ನ ಯಾಕೆ ಮರಿತೀರಿ ಅಂತಿರ್ತಾರೆ ಬಾಬಾ. ಆತ್ಮಿಕ ತಂದೆಯು ಈಗ ಆತ್ಮಗಳೊಂದಿಗೆ ಮಾತನಾಡುತ್ತಾರೆ. ಪದೇ ಪದೇ ಮಕ್ಕಳಿಗೆ ತಂದೆಯನ್ನು ನೆನಪು ಮಾಡಿ ಎಂದು ಹೇಳುವುದು ಶೋಭಿಸುವುದಿಲ್ಲ. ಏಕೆಂದರೆ ಮಕ್ಕಳಿಗಿದು ತಿಳಿದಿದೆ, ಆತ್ಮಿಕ ತಂದೆಯನ್ನು ನೆನಪು ಮಾಡುವುದು ನಮ್ಮ ಕರ್ತವ್ಯವಾಗಿದೆ. ಆಗಲೇ ವಿಕರ್ಮಗಳು ವಿನಾಶವಾಗುತ್ತವೆ. ಮಕ್ಕಳು ನಿರಂತರ ನೆನಪು ಮಾಡುವ ಪ್ರಯತ್ನ ಪಡಬೇಕಾಗಿದೆ. ಈ ಸಮಯದಲ್ಲಿ ಯಾರೂ ನಿರಂತರ ನೆನಪು ಮಾಡಲು ಸಾಧ್ಯವಿಲ್ಲ, ಸಮಯ ಹಿಡಿಸುತ್ತದೆ.
ಈ ತಂದೆಯು ತಿಳಿಸುತ್ತಾರೆ, ನಾನು ಸಹ ನಿರಂತರ ನೆನಪು ಮಾಡುವುದಿಲ್ಲ. ಯಾರು? ಬ್ರಹ್ಮ ತಂದೆ. ನಿರಂತರ ಅಂದರೆ ಟೈಮ್ ಹಿಡಿತೈತೆ ಅಂದರು ಬಾಬಾ. ಇವಾಗ 2 ತಾಸು ಮಾಡೋರು ಇನ್ನೂ ಪ್ರಯತ್ನ ಪಟ್ಟಂಗೆಲ್ಲ 3 ತಾಸು ಆಗ್ತೈತೆ, ನೆಕ್ಸ್ಟ್ 4 ತಾಸು, ಹಿಂಗೆ ಅದಕ್ಕೆ ಎಲ್ಲ ಸಂಪೂರ್ಣ ನಿರಂತರ ಏಕರಸ ಆಗಬೇಕಂದ್ರೆ ಸಮಯ ಬೇಕು ಅಂತಾರೆ ಬಾಬಾ. ಆ ಸ್ಥಿತಿಯು ಕೊನೆಯಲ್ಲಿಯೇ ಬರುವುದು. ನೀವು ಮಕ್ಕಳು ಮೊದಲನೇದಾಗಿ ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥವನ್ನೇ ಮಾಡಬೇಕಾಗಿದೆ. ಶಿವ ತಂದೆಯಿಂದ ಆಸ್ತಿ ಸಿಗುತ್ತದೆ. ಇದು ಭಾರತವಾಸಿಗಳದೇ ಮಾತಾಗಿದೆ. ಇಲ್ಲಿ ದೈವಿ ರಾಜಧಾನಿಯು ಸ್ಥಾಪನೆಯಾಗುತ್ತದೆ. ಅನ್ನ ಧರ್ಮದವರಾದರೆ ಧರ್ಮ ಸ್ಥಾಪನೆ ಮಾಡುವುದರಲ್ಲಿ ಅವರಿಗೆ ಕಷ್ಟವಾಗೋದಿಲ್ಲ. ಅವರು ಬಂದ ಕೂಡಲೇ ಆ ಧರ್ಮದ ಆತ್ಮಗಳು ಬರತೊಡಗುತ್ತಾರೆ. ಇಲ್ಲಿ ಯಾರು ದೇವಿ ದೇವತಾ ಧರ್ಮದವರಿದ್ದಾರೆಯೋ ಅವರನ್ನು ಜ್ಞಾನದಿಂದ ಮೇಲೆತ್ತಬೇಕಾಗಿದೆ. ಶಿವ ತಂದೆಯಿಂದ ಆಸ್ತಿಯು ಸಿಗುತ್ತದೆ. ಇದು ಭಾರತದ ವಾಸಿಗಳದೇ ಮಾತಾಗಿದೆ. ಇಲ್ಲಿ ದೈವಿ ರಾಜಧಾನಿಯು ಸ್ಥಾಪನೆಯಾಗುತ್ತದೆ. ಅನ್ಯ ಧರ್ಮದವರಾದರೆ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಯಾರು ದೇವಿ ದೇವತಾ ಧರ್ಮದವರಿದ್ದಾರೆಯೋ ಅವರನ್ನು ಜ್ಞಾನದಿಂದ ಮೇಲೆತ್ತಬೇಕಾಗುತ್ತದೆ, ಪರಿಶ್ರಮವಾಗುತ್ತದೆ. ತಂದೆಯು ಸಂಗಮದಲ್ಲಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಾರೆ ಎಂಬುದು ಗೀತಾ ಭಾಗವತ ಶಾಸ್ತ್ರಗಳಲ್ಲಿಲ್ಲ. ಪಾಂಡವರು ಪರ್ವತಗಳ ಮೇಲೆ ಹೋಗಿ ಕರಗಿ ಹೋದರು, ಪ್ರಳಯವಾಯಿತು, ಇತ್ಯಾದಿ ಇತ್ಯಾದಿ ಎಂದು ಗೀತೆಗಳಲ್ಲಿ ಬರೆದಿದ್ದಾರೆ. ಬಾಬಾ ಏನಂತಾರೆ, ಸಂಗಮದಲ್ಲಿ ಬರ್ತಾರೆ ಬಾಬಾ ಅನ್ನೋದು ಯಾವ ಶಾಸ್ತ್ರದಾಗಿಲ್ಲ. ಯಾಕೆ ಅಂದರೆ ಇವಾಗ ಬಾಬಾ ಬಂದರು, ಎಲ್ಲ ಜ್ಞಾನ ತಿಳಿಸಿದರು. ಆದರೆ ನಾಳೆ ವಿನಾಶ ಆಗುವಾಗ ಈ ಬುಕ್ಕುಗಳು ಎಲ್ಲವೂ ಏನಾಗ್ಬಿಡ್ತಾವೆ, ಅವನು ವಿನಾಶ ಆಗಿಬಿಡ್ತಾವಲ್ಲ. ಅದರಿಂದ ಇದರ ಕುರುಹು ಎಲ್ಲೂ ಇಲ್ಲ, ಯಾವ ಶಾಸ್ತ್ರಗಳಲ್ಲೂ ಇಲ್ಲ. ಅದಕ್ಕೆ ಅವ್ರು ತಮಗೇನು ತಿಳಿತೋ ಅದು ಬರೆದಿಟ್ಬಿಟ್ಟಾರೆ. ವಾಸ್ತವದಲ್ಲಿ ಪ್ರಳಯವಾಯಿತು ಇವೆಲ್ಲ ವಾಸ್ತವದಲ್ಲಿ ಈ ಮಾತಿಲ್ಲ. ನೀವೀಗ ಭವಿಷ್ಯ 21 ಜನ್ಮಗಳಿಗಾಗಿ ಓದುತ್ತಿದ್ದೀರಿ. ಅನ್ಯ ಶಾಲೆಗಳಲ್ಲಿ ಇಲ್ಲಿಗಾಗಿಯೇ ಓದಿಸುತ್ತಾರೆ. ಸಾಧು ಸಂತ ಮೊದಲಾದವರು ಭವಿಷ್ಯಕ್ಕಾಗಿ ಓದಿಸುತ್ತಾರೆ. ಏಕೆಂದರೆ ಅವರು ತಿಳಿದುಕೊಳ್ಳುತ್ತಾರೆ, ನಾವು ಶರೀರವನ್ನು ಬಿಟ್ಟು ಮುಕ್ತಿಧಾಮಕ್ಕೆ ಹೊರಟು ಹೋಗುತ್ತೇವೆ, ಬ್ರಹ್ಮತತ್ವದಲ್ಲಿ ಲೀನವಾಗುತ್ತೇವೆ, ಆತ್ಮವು ಪರಮಾತ್ಮನಲ್ಲಿ ಸೇರಿ ಹೋಗುವುದು ಎಂದು ತಿಳಿಯುತ್ತಾರೆ. ಆದ್ದರಿಂದ ಅವರದು ಸಹ ಭವಿಷ್ಯಕ್ಕಾಗಾಯಿತು. ಆದರೆ ಭವಿಷ್ಯಕ್ಕಾಗಿ ಓದಿಸುವವರು ಒಬ್ಬರೇ ಆತ್ಮಿಕ ತಂದೆಯಾಗಿದ್ದಾರೆ, ಬೇರೆ ಯಾರೂ ಇಲ್ಲ. ಸರ್ವರ ಸದ್ಗತಿದಾತನು ಒಬ್ಬರೇ ಆಗಿದ್ದಾರೆ. ಗಾಯನವಿದೆ, ಆದರೆ ಅದೆಲ್ಲವೂ ಯಥಾರ್ಥವಾಗಿ ಬಿಡುತ್ತದೆ. ಯಥಾರ್ಥವಾಗಿ ತಂದೆಯೇ ಬಂದು ತಿಳಿಸುತ್ತಾರೆ. ಅವರು ಸಹ ಬ್ರಹ್ಮನಲ್ಲಿ ಲೀನವಾಗುವ ಸಾಧನೆ ಮಾಡುತ್ತಿರುತ್ತಾರೆ. ಆದರೆ ಇದು ಯಥಾರ್ಥ ಸಾಧನೆಯಾಗಿದೆ. ಬಾಬಾ ಏನು ಹೇಳ್ತಾ ಇದ್ದಾರೆ ಅಂದರೆ, ಅವರೇನು ನಮಗೆ ಮತ್ತೆ ಜೀವನನೇ ಇಲ್ಲ, ನಾವು ಮತ್ತೆ ಹುಟ್ಟಿ ಬರೋದೇ ಇಲ್ಲ ಅಂತ ಅವ್ರು ತಿಳ್ಕೊಂಡಾರ. ಅದು ಆ ಥರ ಇಲ್ಲಲ್ಲ, ಯಾರಿಗೂ ಮೋಕ್ಷ ಇಲ್ಲ. ಎಲ್ಲರೂ ತಮ್ಮ ತಮ್ಮ ಪಾತ್ರ ಯಾವಾಗೈತೆ ಅವಾಗ ಇಳಿದು ಬರಬೇಕು ಅಂತ ಬಾಬಾ ಹೇಳ್ತಾರೆ. ಅದಕ್ಕೆ ಯಥಾರ್ಥ ಸಾಧನೆ ಅಂತ ಹೇಳ್ತಾರೆ ಬಾಬಾ. ಯಾರೂ ಲೀನವಾಗುವುದಿಲ್ಲ. ಬ್ರಹ್ಮ ಮಹಾತತ್ವವು ಭಗವಂತನಲ್ಲ. ಇದೆಲ್ಲವೂ ತಪ್ಪಾಗಿದೆ. ಸತ್ಯಖಂಡದಲ್ಲಿ ಎಲ್ಲರೂ ಅಸತ್ಯ ಹೇಳುವವರಾಗಿದ್ದಾರೆ. ಸತ್ಯಖಂಡದಲ್ಲಿ ಎಲ್ಲರೂ ಸತ್ಯ ಹೇಳುವವರಿರುತ್ತಾರೆ. ನಿಮಗೆ ತಿಳಿದಿದೆ, ಸತ್ಯಖಂಡವು ಭಾರತದಲ್ಲಿತ್ತು, ಈಗ ಅಸತ್ಯಖಂಡವಾಗಿದೆ. ತಂದೆಯೂ ಸಹ ಭಾರತದಲ್ಲಿಯೇ ಬರುತ್ತಾರೆ, ಶಿವ ಜಯಂತಿಯನ್ನು ಆಚರಿಸುತ್ತಾರೆ. ಆದರೆ ಶಿವನೇ ಬಂದು ಭಾರತವನ್ನು ಸತ್ಯಖಂಡವನ್ನಾಗಿ ಮಾಡಿದ್ದಾರೆಂಬುದು ಅವರಿಗೆ ತಿಳಿದಿದೆಯೇ? ಅವರು ಬರುವುದೇ ಇಲ್ಲ. ನಾಮರೂಪದಿಂದ ಭಿನ್ನವಾಗಿದ್ದಾರೆ ಎಂದು ಅವರು ತಿಳಿದುಕೊಳ್ಳುತ್ತಾರೆ. ಅಂದರೆ ಅವ್ರಿಗೆ ನಾಮರೂಪ ಇಲ್ಲ ಅಂತ ತಿಳ್ಕೊಂಡಿರೋದಕ್ಕೆ ಭಗವಂತ ಬಂಧನ ಅಂದರೂ ಕೂಡ ಆ ಬಂಧನ ಅನ್ನೋದು ಅವ್ರು ಒಪ್ಪೋದು ಇಲ್ಲ, ಅವ್ರಿಗೆ ಗೊತ್ತಾಗೋದೇ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಕೇವಲ ಪತಿತ ಪಾವನ ಜ್ಞಾನಸಾಗರ ಎಂದು ಯಾವ ಮಹಿಮೆ ಆಡುತ್ತಾರೆಯೋ ಅದು ಕೇವಲ ಗಿಳಿಪಾಠದಂತೆ ಹೇಳಿಬಿಡುತ್ತಾರೆ. ತಂದೆಯೇ ಬಂದು ತಿಳಿಸುತ್ತಾರೆ. ಕೃಷ್ಣ ಜಯಂತಿಯನ್ನು ಆಚರಿಸುತ್ತಾರೆ, ಗೀತಾ ಜಯಂತಿಯೂ ಇದೆ. ಕೃಷ್ಣನು ಬಂದು ಗೀತೆಯನ್ನು ತಿಳಿಸಿದರೆಂದು ಹೇಳುತ್ತಾರೆ. ಆದರೆ ಶಿವ ಜಯಂತಿಯ ಬಗ್ಗೆ ಶಿವನು ಬಂದು ಏನು ಮಾಡುತ್ತಾರೆ ಎಂಬುದು ಯಾರಿಗೂ ತಿಳಿದಿಲ್ಲ. ನಾಮರೂಪದಿಂದ ಭಿನ್ನವಾಗಿದ್ದಾರೆಂದು ಹೇಳುತ್ತಾರೆ. ಅಂದ ಮೇಲೆ ಅವರು ಬರುವುದಾದರೂ ಹೇಗೆ? ತಂದೆಯು ತಿಳಿಸುತ್ತಾರೆ, ನಾನೇ ಕುಳಿತು ಮಕ್ಕಳಿಗೆ ತಿಳಿಸಿಕೊಡುತ್ತೇನೆ. ನಂತರ ಈ ಜ್ಞಾನವು ಪ್ರಾಯಲೋಪವಾಗಿ ಬಿಡುತ್ತದೆ. ಸ್ವಯಂ ತಂದೆಯೇ ತಿಳಿಸುತ್ತಾರೆ, ನಾನು ಬಂದು ಭಾರತವನ್ನು ಪುನಃ ಸ್ವರ್ಗವನ್ನಾಗಿ ಮಾಡುತ್ತೇನೆ. ಯಾರಾದರೂ ಪತಿತ ಪಾವನರಿರಬೇಕಲ್ಲವೇ? ಮುಖ್ಯವಾಗಿ ಇದು ಭಾರತದ ಮಾತಾಗಿದೆ. ಭಾರತವೇ ಪತಿತವಾಗಿದೆ. ಪತಿತ ಪಾವನನನ್ನು ಸಹ ಭಾರತದಲ್ಲಿಯೇ ಕರೆಯುತ್ತಾರೆ. ಮತ್ತು ವಿಶ್ವದಲ್ಲಿ ರಾವಣ ರಾಜ್ಯ ನಡೆಯುತ್ತಿದೆ. ಬಾಂಬು ಇತ್ಯಾದಿಗಳನ್ನು ತಯಾರಿಸುತ್ತಾರೆ.
ಇದರಿಂದ ವಿನಾಶವಾಗುತ್ತದೆ ಎಂಬುದನ್ನು ಹೇಳುತ್ತಾರೆ. ತಯಾರಿಗಳೆಲ್ಲವನ್ನೂ ಮಾಡುತ್ತಿದ್ದಾರೆ. ಹೇಗೆ ಅವರಿಗೆ ರಾವಣನು ಪ್ರೇರಕನಾಗಿದ್ದಾನೆ. ರಾವಣ ರಾಜ್ಯವು ಯಾವಾಗ ಸಮಾಪ್ತಿಯಾಗುವುದು. ರಾವಣ ಪ್ರೇರಕ ಅಂದ್ರೇನು? ದೇಹಾಭಿಮಾನ. ನಾನು ಹೆಚ್ಚು, ನಾನು ಬಲಶಾಲಿ, ನನ್ನ ಮದ್ದುಗುಂಡುಗಳು ಇಷ್ಟಿದ್ದಾವೆ, ದೇಹಾಭಿಮಾನ ಅವ್ರಿಗೇನು ಮಾಡ್ತಾ ಐತೆ? ಪ್ರೇರಕ. ರಾವಣ ಪ್ರೇರಕನಾಗಿದ್ದಾನೆ. ಎಲ್ಲ ಬಾಂಬು ವಿನಾಶಕ್ಕೆ ಅವ್ರನ್ನ ರೆಡಿ ಮಾಡ್ತಾ ಇದ್ದಾನೆ. ರಾವಣ ರಾಜ್ಯವು ಯಾವಾಗ ಸಮಾಪ್ತಿಯಾಗುವುದು? ಕೃಷ್ಣನು ಬಂದಾಗ ಎಂದು ಭಾರತವಾಸಿಗಳು ಹೇಳುತ್ತಾರೆ. ನೋಡ್ರಿ, ಎಷ್ಟೋ ಮಂದಿಗೆ ನಾವು ಈಗ ಕಲಿಯುಗದ ವಿನಾಶ ಆಗಿ ಸತ್ಯಯುಗದ ಸ್ಥಾಪನೆ ಆಗ್ತೈತೆ ಅಂತ ಹೇಳಿದರೆ, ಇಲ್ಲ, ಕೃಷ್ಣ ಕಲ್ಕಿ ಅವತಾರ ಎತ್ತಿ ಬಂದು ಕೃಷ್ಣನೇ ಇದನ್ನು ವಿನಾಶ ಮಾಡಿ ಸತ್ಯಯುಗನ ಸ್ಥಾಪನೆ ಮಾಡ್ತಾನಂತ ಕೆಲವರು ಬಲವಾಗಿ ನಂಬಿಬಿಟ್ಟಾರೆ. ಎಷ್ಟು ಹೇಳಿದರೂ ಕೇಳೋದಿಲ್ಲ, ಅಂದರೆ ಅವ್ರ ಅದೃಷ್ಟದಲ್ಲಿಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ? ನೀವು ತಿಳಿಸುತ್ತೀರಿ, ಶಿವ ತಂದೆಯು ಬಂದಿದ್ದಾರೆ, ಅವರೇ ಸರ್ವರ ಸದ್ಗತಿದಾತನಾಗಿದ್ದಾರೆ. ಅವ್ರದ್ದು ಈಗ ತಿಳಿಸುತ್ತಿದ್ದಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡಿ. ಈ ಶಬ್ದವನ್ನು ಮತ್ತಾರು ಹೇಳಲು ಸಾಧ್ಯವಿಲ್ಲ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ತುಕ್ಕು ಬಿಟ್ಟು ಹೋಗುವುದು. ನೀವು ಸತೋಪ್ರಧಾನರಾಗಿದ್ರಿ, ಈಗ ನಿಮ್ಮ ಆತ್ಮದಲ್ಲಿ ತುಕ್ಕು ಹಿಡಿದಿದೆ, ಅದು ನೆನಪಿನಿಂದಲೇ ಬಿಡುವುದು. ಇದಕ್ಕೆ ನೆನಪಿನ ಯಾತ್ರೆ ಎಂದು ಹೇಳಲಾಗುತ್ತದೆ. ನಾನೇ ಪತಿತ ಪಾವನನಾಗಿದ್ದೇನೆ, ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ಯಾತ್ರೆ ಎಂದು ಹೇಳಲಾಗುತ್ತದೆ. ಆ ಯಾತ್ರೆಯಿಂದಲೇ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ಇದಕ್ಕೆ ಯೋಗಾಗ್ನಿ ಎಂದು ಹೇಳಲಾಗುತ್ತದೆ. ಚಿನ್ನವನ್ನು ಬೆಂಕಿಯಲ್ಲಿ ಹಾಕಿ ಅದರಲ್ಲಿನ ಲೋಹವನ್ನು ತೆಗೆಯುತ್ತಾರೆ, ಮತ್ತೆ ಚಿನ್ನದಲ್ಲಿ ಲೋಹವನ್ನು ಬೆರೆಸುವುದಕ್ಕಾಗಿಯೇ ಬೆಂಕಿಯಲ್ಲಿ ಹಾಕುತ್ತಾರೆ. ಏನಂದ್ರು ಬಾಬಾ? ಆ ಚಿನ್ನನ ಶುದ್ಧ ಮಾಡೋಕ್ಕೂ ಬೆಂಕಿಯಲ್ಲಿ ಹಾಕ್ತಾರೆ, ಮತ್ತು ಏನಾದರೂ ಕಲಬೆರಕೆ ಮಾಡೋಕ್ಕೂ ಬೆಂಕಿಯಲ್ಲಿ ಹಾಕ್ತಾರೆ ಅಂತಾರೆ. ಆದರೆ ಇಲ್ಲಿ ನಮ್ಮದೇನು, ಬಾಬಾನ ನೆನಪು ಅನ್ನೋ ಅಗ್ನಿಯಲ್ಲಿ ನಮ್ಮ ಆತ್ಮ ಆ ಬೆಂಕಿಯಲ್ಲಿ ಸುಟ್ಟಿತಂದರೆ ಏನಾಗ್ತತೆ? ನಮ್ಮ ವಿಕರ್ಮಗಳೆಲ್ಲ ವಿನಾಶ ಆಗಿ ಪಾವನ ಆಗಿಬಿಡ್ತತೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಅದು ಆತ್ಮದಲ್ಲಿರುವುದು ಕಾಮಚಿತೆಯಾಗಿದೆ, ಇದು ಜ್ಞಾನಚಿತೆಯಾಗಿದೆ. ಈ ಯೋಗಾಗ್ನಿಯಿಂದ ತುಕ್ಕು ಬಿಟ್ಟು ಹೋಗುವುದು ಮತ್ತು ನೀವು ಕೃಷ್ಣಪುರಿಯಲ್ಲಿ ಹೋಗಲು ಯೋಗ್ಯರಾಗುತ್ತೀರಿ. ಕೃಷ್ಣ ಜಯಂತಿ ಎಂದು ಕೃಷ್ಣನನ್ನು ಆಹ್ವಾನ ಮಾಡುತ್ತೀರಿ. ನೀವು ತಿಳಿದುಕೊಂಡಿದ್ದೀರಿ, ಕೃಷ್ಣನಿಗೂ ಸಹ ತಂದೆಯಿಂದ ಆಸ್ತಿಯು ಸಿಗುತ್ತದೆ. ಕೃಷ್ಣನು ಸ್ವರ್ಗದ ಮಾಲೀಕನಾಗಿದ್ದನು. ತಂದೆಯು ಕೃಷ್ಣನಿಗೆ ಈ ಪದವಿಯನ್ನು ಕೊಟ್ಟರು. ರಾಧೆ ಕೃಷ್ಣರು ಮತ್ತು ಲಕ್ಷ್ಮೀನಾರಾಯಣರಾಗುತ್ತಾರೆ. ರಾಧೆ ಕೃಷ್ಣರ ಜನ್ಮದಿನವನ್ನು ಆಚರಿಸುತ್ತಾರೆ. ಲಕ್ಷ್ಮೀನಾರಾಯಣರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಮನುಷ್ಯರು ಬಹಳ ತಬ್ಬಿಬ್ಬಾಗುತ್ತಾರೆ. ಅಂದರೆ ರಾಧಾ ಕೃಷ್ಣ, ಚಿಕ್ಕ ಮಕ್ಕಳಿದ್ದಾಗಿರೋ ಹೆಸರು, ಹುಟ್ಟಿದಾಗ ಯಾವ ಹೆಸರು ಇಡ್ತಾರೆ? ಕೃಷ್ಣ ರಾಧಾ ಅಂತ ಇಡ್ತಾರೆ. ಅವರು ಕೃಷ್ಣ 30 ವರ್ಷ ಆದಮೇಲೆ ಕೃಷ್ಣನಿಗೆ ರಾಧನಿಗೆ ಸ್ವಯಂವರ ಏರ್ಪಾಟಾಗಿ ವಿವಾಹ ಆಗ್ತತೆ. ಆಮೇಲೆ ಅವ್ರನ್ನ ಪಟ್ಟದ ಮೇಲೆ ಕೂಡಿಸ್ತಾರೆ. ಯಾವಾಗ ಪಟ್ಟದ ಮೇಲೆ ಸಿಂಹಾಸನದ ಮೇಲೆ ಕೂಡ್ತಾರೋ ಆಗ ಕೃಷ್ಣನಿಗೆ ನಾರಾಯಣ ಅಂತ ಹೆಸರಿಡ್ತಾರೆ, ರಾಧೆಗೆ ಲಕ್ಷ್ಮಿ ಅಂತ ಹೆಸರಿಡ್ತಾರೆ. ಆದರೆ ಜನರಿಗೆ ಗೊತ್ತಿಲ್ಲದೆ ತಬ್ಬಿಬ್ಬಾಗ್ತಾರೆ ಅಂತ ಹೇಳ್ತಾರೆ ಬಾಬಾ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಅಂದ ಮೇಲೆ ಅನ್ಯರಿಗೂ ತಿಳಿಸಬೇಕಾಗಿದೆ. ಮೊಟ್ಟ ಮೊದಲು ಕೇಳಿರಿ, ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಗೀತೆಯಲ್ಲಿ ಯಾವ ಮಾತನ್ನು ಹೇಳಿದ್ದಾರೆಯೋ ಇದನ್ನು ಯಾರು ಹೇಳಿದ್ದಾರೆ? ಕೃಷ್ಣನು ಹೇಳಿದ್ದಾರೆಂದು ಅವರು ತಿಳಿದುಕೊಳ್ಳುತ್ತಾರೆ. ನೀವು ತಿಳಿದುಕೊಂಡಿದ್ದೀರಿ, ಭಗವಂತನು ನಿರಾಕಾರನಾಗಿದ್ದಾರೆ, ಅವರಿಂದಲೇ ಶ್ರೇಷ್ಠ ಮತ ಸಿಗುತ್ತದೆ. ಶ್ರೇಷ್ಠಾತಿ ಶ್ರೇಷ್ಠ ಪರಮಪಿತ ಪರಮಾತ್ಮನೇ ಆಗಿದ್ದಾರೆ. ಅವರದೇ ಅವಶ್ಯವಾಗಿ ಶ್ರೇಷ್ಠಾತಿ ಶ್ರೇಷ್ಠ ಮತವಾಯಿತು. ಅವರೊಬ್ಬರ ಶ್ರೀಮತದಿಂದಲೇ ಸರ್ವರ ಸದ್ಗತಿಯಾಗುತ್ತದೆ. ಬ್ರಹ್ಮ ವಿಷ್ಣು ಶಂಕರರಿಗೂ ಗೀತೆಯ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ. ಅಂದ ಮೇಲೆ ಇವರು ಶರೀರಧಾರಿ ಶ್ರೀಕೃಷ್ಣನಿಗೆ ಭಗವಂತನೆಂದು ಹೇಳಿಬಿಡುತ್ತಾರೆ. ಅಂದರೆ ಇಲ್ಲಿ ಬಾಬಾ ಏನಂತಾರೆ? ಯಾರ ದೇಹ ಇಲ್ಲ ಅವರು ದೇವರು, ಭಗವಂತ. ದೇಹ ಇರೋ ಕೃಷ್ಣ ಭಗವಂತ ಅಲ್ಲ. ಜನನ ಮರಣ ಚಕ್ರದಲ್ಲಿ ಬರುವ ಕೃಷ್ಣ ಭಗವಂತನಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ನಿಮಗೆ ನಿರಾಕಾರನಿಂದಲೇ ಶ್ರೇಷ್ಠ ಮತ ಸಿಗುತ್ತದೆ. ಇದರಿಂದಲೇ
ಕೃಷ್ಣನು ಶರೀರಧಾರಿ ಕೃಷ್ಣನಿಗೆ ಭಗವಂತನೆಂದು ಹೇಳಿಬಿಡುತ್ತಾರೆ. ಇದರಿಂದಲೇ ಖಂಡಿತವಾಗಿ ಎಲ್ಲಿಯೋ ತಪ್ಪಾಗಿದೆ ಎಂಬುದು ಸಿದ್ಧವಾಗುತ್ತದೆ. ನೀವು ತಿಳಿದುಕೊಂಡಿದ್ದೀರಿ, ಮನುಷ್ಯರದು ದೊಡ್ಡ ತಪ್ಪಾಗಿದೆ. ರಾಜಯೋಗವನ್ನು ತಂದೆಯು ಕಲಿಸುತ್ತಾರೆ. ಅವರೇ ಪತಿತ ಪಾವನನಾಗಿದ್ದಾರೆ. ಯಾವ ದೊಡ್ಡ ದೊಡ್ಡ ತಪ್ಪುಗಳಾಗಿವೆಯೋ ಅದರ ಮೇಲೆ ಒತ್ತು ಕೊಟ್ಟು ಹೇಳಬೇಕಾಗಿದೆ. ಮೊದಲನೆಯದು ಈಶ್ವರ ಸರ್ವವ್ಯಾಪಿ ಎಂದು ಹೇಳಿರುವುದು. ನಾ ತಿಳಿಸ್ರಿ ಅಂತಾರೆ, ಎಲ್ಲರಿಗೆ ಅರ್ಥ ಮಾಡಿಸ್ರಿ ಅಂತಾರೆ. ಅಂದ್ರೇನು? ತಪ್ಪು ಸರ್ವವ್ಯಾಪಿ ಎಂಬುದು ಅದನ್ನ ಯಾವ ರೀತಿ ಹೇಳಬೇಕು ನೋಡ್ರಿ. ಎಲ್ಲ ಕಡೆ ಪರಮಾತ್ಮ ಇದ್ದಾನಂತ ಎಲ್ಲ ಕಡೆ ಪೂಜೆ ಮಾಡ್ತಾ ಇದ್ದೀರಿ, ಆದರೆ ಎಲ್ಲ ಕಡೆ ಇಲ್ಲ. ನಮ್ಮ ಕೂಗು ಆತ ಮುಟ್ಲಿಲ್ಲ, ನಮಗೆ ಸುಖ ಸಿಗಲಿಲ್ಲ. ಈ ಆತನ ಮನೆ ಪರಂಧಾಮ, ಕೋಟಿ ಕೋಟಿ ಮೈಲ್ ಆಚೆ ಇದ್ದಾನೆ. ಈಗ ನಮ್ಮ ಕೂಗು ಭಗವಂತನಿಗೆ ಮುಟ್ಟಬೇಕಂದ್ರೆ ಯಾವ ರೀತಿ ಧ್ಯಾನ ಮಾಡಬೇಕು ಅನ್ನೋದನ್ನು ಇಲ್ಲಿ ಸತ್ಯಜ್ಞಾನ ತಿಳಿಸ್ತಾರೆ. ತಿಳ್ಕೋಬೇಕು ಅಂತ ಈ ರೀತಿ ತಿಳಿಸ್ರಿ ಅಂತ ಹೇಳ್ತಾರೆ ಬಾಬಾ. ಈಗ ಎರಡನೆಯದು ಕೃಷ್ಣನಿಗೆ ಗೀತೆಯ ಭಗವಂತನೆಂದು ಹೇಳಿರುವುದು. ಮೂರನೆಯದು ಕಲ್ಪವನ್ನು ಲಕ್ಷಾಂತರ ವರ್ಷವೆಂದು ಹೇಳಿರುವುದು. ಇವು ಬಹುದೊಡ್ಡ ತಪ್ಪಾಗಿದೆ. ಕಲ್ಪದ ಆಯುಸ್ಸು ಲಕ್ಷಾಂತರ ವರ್ಷಗಳಿರಲು ಸಾಧ್ಯವಿಲ್ಲ. ಪರಮಾತ್ಮನು ಸರ್ವವ್ಯಾಪಿ ಆಗುವುದಕ್ಕೂ ಸಾಧ್ಯವಿಲ್ಲ. ಅವರು ಪ್ರೇರಣೆಯಿಂದ ಎಲ್ಲವನ್ನು ಮಾಡುತ್ತಾರೆಂದು ಹೇಳುತ್ತಾರೆ, ಆದರೆ ಇಲ್ಲ, ಪ್ರೇರಣೆಯಿಂದ ಪಾವನರನ್ನಾಗಿ ಮಾಡಿಬಿಡುವರೆ. ಇಲ್ಲಂತೂ ತಂದೆಯ ಸಮ್ಮುಖದಲ್ಲಿ ಕುಳಿತು ತಿಳಿಸುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ. ಪ್ರೇರಣೆ ಶಬ್ದವು ತಪ್ಪಾಗಿದೆ. ಭಲೆ ಶಂಕರನ ಪ್ರೇರಣೆಯಿಂದ ಬಾಂಬುಗಳು ತಯಾರಿಸುತ್ತಾರೆಂದು ಹೇಳಲಾಗುತ್ತದೆ, ಆದರೆ ಇದೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಈ ಯಜ್ಞದಿಂದಲೇ ವಿನಾಶ ಜ್ವಾಲೆಯು ಹೊರಟಿದೆ. ಪ್ರೇರಣೆಯ ಮಾತಿಲ್ಲ. ಇವೆಲ್ಲವೂ ವಿನಾಶಾರ್ಥವಾಗಿ ನಿಮಿತ್ತವಾಗಿದೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಬ್ರಹ್ಮ ಸರಸ್ವತಿ ಲಕ್ಷ್ಮೀನಾರಾಯಣರೇ ಮತ್ತೆ ಬ್ರಹ್ಮ ಸರಸ್ವತಿಯಾಗಿದ್ದಾರೆ. ಇದನ್ನು ತಿಳಿಸಿದ್ದಾರೆ. ಇವರ ಮೂಲಕವೇ ದತ್ತು ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ಇವರಿಗೆ ಬ್ರಹ್ಮ ಅಂದರೆ ಬಡಿಮ, ದೊಡ್ಡ ತಾಯಿ ಎಂದು ಹೇಳಲಾಗುತ್ತದೆ. ಎಲ್ಲರ ಪಾಲನೆಗಾಗಿ ಮಮ್ಮರವರು ನಿಮಿತ್ತರಾಗಿದ್ದಾರೆ. ಕಳಸವನ್ನು ಮಾತೆಯರಿಗೆ ಕೊಡಲಾಗುತ್ತದೆ. ಎಲ್ಲಕ್ಕಿಂತ ದೊಡ್ಡ ವೀಣೆಯನ್ನು ಸರಸ್ವತಿಗೆ ತೋರಿಸಿದ್ದಾರೆ, ಏಕೆಂದರೆ ಎಲ್ಲರಿಗಿಂತ ತೀಕ್ಷ್ಣವಾಗಿದ್ದಾರೆ. ಆದರೆ ಸ್ಥೂಲವಾಗಿ ಯಾವುದು ವೀಣೆ ಅಥವಾ ವಾದ್ಯಗಳೇನೂ ಇಲ್ಲ. ವಾಸ್ತವದಲ್ಲಿ ಸರಸ್ವತಿಯ ಜ್ಞಾನ ಮುರಳಿಯು ಚೆನ್ನಾಗಿರುತ್ತಿತ್ತು. ಅವರ ಮಹಿಮೆಯು ಚೆನ್ನಾಗಿತ್ತು. ಹೆಸರುಗಳಂತೂ ಬಹಳ ಇಟ್ಟುಬಿಟ್ಟಿದ್ದಾರೆ. ದೇವಿಯರಿಗೆ ಪೂಜೆಯಾಗುತ್ತದೆ. ನೀವೀಗ ತಿಳಿದುಕೊಂಡಿದ್ದೀರಿ, ನಾವೇ ಇಲ್ಲಿ ಪೂಜ್ಯರಾಗುತ್ತೇವೆ ಮತ್ತು ಪೂಜಾರಿಗಳಾಗುತ್ತೇವೆ. ನಮ್ಮದೇ ಪೂಜೆ ಮಾಡಿಕೊಳ್ಳುತ್ತೇವೆ. ನಾವೀಗ ಬ್ರಾಹ್ಮಣರಾಗಿದ್ದೇವೆ ಮತ್ತು ನಾವೇ ಯಥಾ ರಾಜಾರಾಣಿ ತಥಾ ಪ್ರಜಾ ಮಂದಿರಗಳಾಗುತ್ತವೆ. ಯಾರು ಚೆನ್ನಾಗಿ ಓದಿಸುವರೋ ಅವರ ಹೆಸರು ಪ್ರಸಿದ್ಧವಾಗುತ್ತದೆ ಅಂದಾಗ ಈಗ ನಿಮಗೆ ತಿಳಿದಿದೆ, ನಾವೇ ಪೂಜಾರಿಗಳಾಗುತ್ತೇವೆ. ಶಿವತಂದೆಯಂತೂ ಸದಾ ಪೂಜ್ಯನಾಗಿದ್ದಾರೆ. ಸೂರ್ಯವಂಶಿ ದೇವಿ ದೇವತೆಗಳು ಮತ್ತೆ ಪೂಜಾರಿ ಭಕ್ತರಾಗುತ್ತಾರೆ. ತಾವೇ ಪೂಜಾರಿಯ ಏಣಿಯನ್ನು ತಂದೆಯು ಬಹಳ ಚೆನ್ನಾಗಿ ತಿಳಿಸುತ್ತಾರೆ. ನೀವು ಚಿತ್ರವಿಲ್ಲದೆಯೂ ಅನ್ಯರಿಗೆ ತಿಳಿಸಿಕೊಡಬಹುದು. ಯಾರು ಇಲ್ಲಿ ಕಲಿತು ಹೋಗುವರೋ ಅವರ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನವಿರುತ್ತದೆ. 84 ಜನ್ಮಗಳ ಏಣಿಯನ್ನು ಭಾರತವಾಸಿಗಳೇ ಹತ್ತುತ್ತಾರೆ ಮತ್ತು ಇಳಿಯುತ್ತಾರೆ. ಅವರದೇ 84 ಜನ್ಮಗಳಿವೆ. ಪೂಜ್ಯರಾಗಿದ್ದೆವು ಮತ್ತು ನಾವೇ ಪೂಜಾರಿಗಳಾದೆವು. ಹಂಸೋ ಸ್ವಹಂ ನ ಅರ್ಥವನ್ನು ನೀವು ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ನಾವೇ ಅವರು, ಅವರೇ ನಾವು. ನಾವೇ ಅವರು ಅಂದರೆ ನಾವೇ ದೇವತೆಗಳಾಗಿದ್ವಿ, ಅವರೇ ನಾವಂದ್ರೆ ದೇವತೆಗಳಂತಿರೋರು ಈಗ ಈ ಥರ ಮನುಷ್ಯರಾಗಿದ್ದೀವಿ. ಇದು ಅರ್ಥ. ಹಂಸೋ ಸೋಹಂ. ಆತ್ಮವೇ ಪರಮಾತ್ಮನಾಗಲು ಸಾಧ್ಯವಿಲ್ಲ. ಆದರೆ ಹಂಸೋ ಸೋಹಂನ ಅರ್ಥ ಶಾಸ್ತ್ರದಾಗ ಏನು ಬರ್ದಾರ, ಆತ್ಮನೇ ಪರಮಾತ್ಮ ಅಂತ ಬರ್ದಾರ. ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಈಗ ನಾವೇ ದೇವತೆ, ಕ್ಷತ್ರಿಯ ವೈಶ್ಯ ಶೂದ್ರ ಆದೆವು. ಹಂಸೋ ಸೋಹಂ ಎಂಬುದಕ್ಕೆ ಮತ್ಯಾವುದೇ ಅರ್ಥವಿಲ್ಲ. ಭಾರತವಾಸಿಗಳೇ ಪೂಜಾರಿಗಳಾಗುತ್ತಾರೆ. ಅನ್ಯ ಧರ್ಮದಲ್ಲಿ ಯಾರೂ ಪೂಜಾರಿಗಳಾಗುವುದಿಲ್ಲ. ನೀವೇ ಸೂರ್ಯವಂಶಿ ಚಂದ್ರವಂಶಿಯರಾಗುತ್ತೀರಿ. ಎಷ್ಟು ಒಳ್ಳೆಯ ತಿಳುವಳಿಕೆ ಸಿಕ್ಕಿದೆ. ನಾವೇ ದೇವಿ ದೇವತೆಗಳಾಗಿದ್ದೆವು. ನಾವು ಆತ್ಮರು ನಿರ್ವಾಣಧಾಮದ ನಿವಾಸಿಗಳಾಗಿದ್ದೇವೆ. ಈ ಚಕ್ರವು ಸುತ್ತುತ್ತಿರುತ್ತದೆ. ಯಾವಾಗ ದುಃಖವಾಗುತ್ತದೆಯೋ ಆಗ ತಂದೆಯನ್ನು ನೆನಪು ಮಾಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ನಾನು ದುಃಖದ ಸಮಯದಲ್ಲಿಯೇ ಬಂದು ಸೃಷ್ಟಿಯನ್ನು ಪರಿವರ್ತನೆ ಮಾಡುತ್ತೇನೆ. ಹೊಸ ಸೃಷ್ಟಿಯನ್ನು ರಚಿಸುತ್ತೇನೆ ಎಂದಲ್ಲ, ಹಳೆಯದನ್ನು ಹೊಸದನ್ನಾಗಿ ಮಾಡಲು ಬರುತ್ತೇನೆ. ಅಂದ್ರೇನು? ಈ ಭೂಮಿ ಎಲ್ಲ ಆಕಾಶ ಇದೇ ಇರ್ತತೆ. ಇವಾಗ ಶಕ್ತಿ ಇಲ್ಲ, ಶಕ್ತಿ ತುಂಬ್ತಾರಷ್ಟೇ.
ಹಳೇದನ್ನು ಹೊಸದು ಮಾಡ್ತೀನಿ, ಎಲ್ಲ ಭೂಮಿ ಎಲ್ಲದು ವಿನಾಶ ಆಗ್ತೈತೆ, ಹೊಸದು ಬರ್ತೈತೆ ಅಂತಲ್ಲ. ಇದೇ ಇವಾಗ ಶಕ್ತಿ ಇಲ್ಲ, ಅದಕ್ಕೆ ಶಕ್ತಿ ತುಂಬ್ತಾರೆ. ತಂದೆಯು ಸಂಗಮದಲ್ಲಿಯೇ ಬರುತ್ತಾರೆ. ಈಗ ಹೊಸ ಪ್ರಪಂಚವಾಗುತ್ತಿದೆ, ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ. ಇದು ಬೇಹದ್ದಿನ ಮಾತಾಗಿದೆ. ನೀವು ತಯಾರಾಗಿ ಬಿಟ್ಟರೆ ಇಡೀ ರಾಜಧಾನಿಯೇ ತಯಾರಾಗಿ ಬಿಡುವುದು. ಕಲ್ಪವು ಯಾರು ಯಾವ ಪದವಿಯನ್ನು ಪಡೆಯುತ್ತಾರೆಯೋ ಅದರನುಸಾರ ಪುರುಷಾರ್ಥ ನಡೆಯುತ್ತಿರುತ್ತದೆ. ಡ್ರಾಮಾದಲ್ಲಿ ಯಾವ ಪುರುಷಾರ್ಥ ಮಾಡಿದ್ದೆವೋ ಅದೇ ನಡೆಯುವುದು ಎಂದಲ್ಲ, ಪುರುಷಾರ್ಥ ಮಾಡಬೇಕಾಗಿದೆ. ಮಾಡಿದ ನಂತರ ಕಲ್ಪದ ಮೊದಲು ಇದೇ ರೀತಿ ಪುರುಷಾರ್ಥ ಮಾಡಿದ್ದೆವು ಎಂದು ಹೇಳಲಾಗುತ್ತದೆ. ಡ್ರಾಮಾದಾಗಿದ್ದರೆ ನಾ ಮಾಡ್ತೀನಿ ಅನ್ನೋದು ಬೇಡ. ಇಂಥ ಪುರುಷಾರ್ಥ ಮಾಡಿ ಇಂಥ ಪದವಿನ ಪಡೆದಿದ್ದು ನಮ್ಮ ಡ್ರಾಮಾದಲ್ಲಿ ಐತೆ ಅಂತ ಈ ಥರ ಬರಲಿ ಸಂಕಲ್ಪ ಅಂತಾರೆ ಬಾಬಾ. ಪುರುಷಾರ್ಥ ಯಾವಾಗಲೂ ಪುರುಷಾರ್ಥವನ್ನು ಮೇಲಿಡಲಾಗುತ್ತದೆ. ಪ್ರಾರಬ್ಧವೆಂದು ತಿಳಿದು ಕುಳಿತು ಬಿಡಬಾರದು. ಪುರುಷಾರ್ಥವಿಲ್ಲದೆ ಪ್ರಾರಬ್ಧ ಸಿಗಲು ಸಾಧ್ಯವಿಲ್ಲ. ಪುರುಷಾರ್ಥ ಮಾಡದೆ ನೀರು ಕುಡಿಯುವುದಕ್ಕೂ ಸಾಧ್ಯವಿಲ್ಲ. ಕರ್ಮ ಸನ್ಯಾಸ ಎಂಬ ಶಬ್ದವೂ ತಪ್ಪಾಗಿದೆ. ಕರ್ಮ ಸನ್ಯಾಸ ಅಂತಾರೆ ಅವರು ಸನ್ಯಾಸಿಗಳು. ಬಾಬಾ ಏನಂತಾನೆ, ಊಟ ಮಾಡೋದು ಒಂದು ಕೆಲಸ ಕರ್ಮ, ಉಸಿರಾಡೋದು ಕೂಡ ಒಂದು ಕರ್ಮ. ಆದರೆ ಅವನು ಬಿಟ್ಟರೆ ಬದುಕೋಕ್ಕಾಗ್ತೈತೆ. ಕರ್ಮ ಸನ್ಯಾಸ ಅನ್ನೋದು ತಪ್ಪು ಅಂತಾರೆ ಬಾಬಾ. ತಂದೆಯು ತಿಳಿಸುತ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿ ಇಲ್ಲಿಯೂ ಇರಿ. ತಂದೆಯು ಎಲ್ಲರನ್ನೂ ಇಲ್ಲಿಯೇ ಇಟ್ಟುಕೊಳ್ಳುವುದಿಲ್ಲ. ಶರಣಾಗತಿ ಎಂದು ಗಾಯನವಿದೆ. ಯಜ್ಞದ ಹಾದಿಯಲ್ಲಿ ಬಟ್ಟಿ ನಡೆಯಬೇಕಿತ್ತು, ಏಕೆಂದರೆ ಅವರಿಗೆ ಬಹಳ ತೊಂದರೆ ಕೊಟ್ಟರು. ಆಗ ಅವರು ಬಂದು ತಂದೆಯ ಬಳಿ ಆಶ್ರಯ ಪಡೆದರು. ಒಬ್ಬ ಪರಮಪಿತ ಪರಮಾತ್ಮನ ಆಶ್ರಯವನ್ನು ತೆಗೆದುಕೊಳ್ಳಲಾಗುತ್ತದೆ, ಯಾವುದೇ ಗುರು ಮೊದಲಾದವರಿಂದಲ್ಲ. ಯಾವಾಗ ಬಹಳ ದುಃಖವಾಗುವುದೋ ಆಗ ಬೇಸರವಾಗಿ ಬಂದು ಆಶ್ರಯ ಪಡೆಯುತ್ತಾರೆ. ಗುರುಗಳ ಬಳಿ ಯಾರೂ ಬೇಸರವಾಗಿ ಹೋಗುವುದಿಲ್ಲ, ಅಲ್ಲಂತೂ ಹಾಗೇ ಹೋಗುತ್ತಾರೆ. ನೀವು ರಾವಣನಿಂದ ಬಹಳ ಬೇಸತ್ತು ಹೋಗಿದ್ದೀರಿ. ಈಗ ರಾವಣನಿಂದ ಬಿಡಿಸಲು ರಾಮನು ಬಂದಿದ್ದಾರೆ. ಅವರು ನಿಮ್ಮನ್ನು ತನ್ನ ಮಡ್ಲಿಗೆ ತೆಗೆದುಕೊಳ್ಳುತ್ತಾರೆ. ಬಾಬಾ, ನಾವು ನಿಮ್ಮವರಾಗಿದ್ದೇವೆ ಎಂದು ಹೇಳುತ್ತೀರಿ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಶಿವತಂದೆಯ ಮಡಲನ್ನು ತೆಗೆದುಕೊಂಡಿದ್ದೇವೆ. ಬಾಬಾ, ನಾವು ತಮ್ಮ ಮತವನ್ನೇ ತೆಗೆದುಕೊಳ್ಳುತ್ತೇವೆ. ಇಲ್ಲಿ ಬಾಬಾ ಏನು ಮಾಡ್ಯಾರೆ, ನಮ್ಮನ್ನ ಗೃಹಸ್ಥದಲ್ಲಿ ಇಟ್ಟೇ ಪುರುಷಾರ್ಥ ಜೀವನ ಮುಕ್ತಿ ಕೊಡ್ತಾ ಇದ್ದಾರೆ. ಯಾಕೆಂದರೆ ನಾವು ಈ ಗೃಹಸ್ಥದಲ್ಲಿ ಜನ್ಮ ಗೃಹಸ್ಥದ ಜೀವನನೇ ಮಾಡ್ತೀವಲ್ಲ. ಈ ಗೃಹಸ್ಥದಲ್ಲಿ ಯಾವ ರೀತಿ ದೈವಿ ಗುಣಗಳಿಂದ, ಬಾಬನ ಗುಣಗಳಿಂದ, ಶಕ್ತಿ ಜ್ಞಾನದಿಂದ ಬಂಧನಯುಕ್ತ ಜೀವನ ಆಗದೆ ಹೆಂಗೆ ಯಾವ ದುಃಖ ಚಿಂತೆ ಇಲ್ಲದಂಥ ಜೀವನ ಆಗ್ತತೆ ನಮ್ದು ಅನ್ನೋದು ಗೃಹಸ್ಥದಲ್ಲಿದ್ದೇ ನಾವೀಗ ಅನುಭವ ಮಾಡ್ತಾ ಇದ್ದೀವಿ. ಅದಕ್ಕೆ ಇದು ಸನ್ಯಾಸಿಗಳು ಜ್ಞಾನ ಅಲ್ಲ. ಕೆಲವರು ಓಂ ಶಾಂತಿ ಅಂದರೆ ಅಷ್ಟು ಭಯ ಪಡ್ತಾರೆ, ಅವರು ಸನ್ಯಾಸಿಗಳು ಆದಂಗೆ ಆಗ್ತಾರೆ ಅಂತೇಳಿ. ತಪ್ಪು. ಇದು ಗೃಹಸ್ಥ ಧರ್ಮ. ಇಲ್ಲಿ ಗೃಹಸ್ಥದಲ್ಲಿದ್ದೇ ನಾವು ಯಾವ ರೀತಿ ಸುಖ, ಶಾಂತಿ, ಆನಂದ ಎಲ್ಲದನ್ನು ಪಡಿಬೇಕನ್ನೋದೇ ಈ ಜ್ಞಾನದ ಸಾರ. ತಂದೆಯು ಶ್ರೀಮತ ಕೊಡುತ್ತಾರೆ. ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾ ನನ್ನನ್ನು ನೆನಪು ಮಾಡಿ, ಮತ್ತೆಲ್ಲರ ನೆನಪನ್ನು ಬಿಡಿ. ನನ್ನ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ. ಅಂದ್ರೇನು? ಬಾಬಾ ಏನು ಹೇಳಿದ್ರು, ನನ್ನೊಬ್ಬರನ್ನ ನೆನಪು ಮಾಡಿ ಎಲ್ಲರನ್ನು ಬಿಡ್ರಿ, ಎಲ್ಲ ನೆನಪು ಬಿಡ್ರಿ ಅಂದರೆ ಸನ್ಯಾಸಿ ಆಗುವಂತಲ್ಲ. ಮತ್ತೆ ಗೃಹಸ್ಥ, ಮತ್ತೆ ಜನ್ಮ 84 ಜನ್ಮ ಅದಾವ. ಎಲ್ಲ ಜನ್ಮದಾಗೂ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇರ್ತಾರೆ. ಅವಕ್ಕೂ ಒಂದಿಷ್ಟು ಬುತ್ತಿ ಕಟ್ಟಿಗಳ್ರಿ, ನನ್ನ ನೆನಪು ಮಾಡಿ ಅಂತ ಅಷ್ಟೇ. ಅಂದರೆ ಸನ್ಯಾಸಿ ಆಗುವಂಥ ಅರ್ಥ ಅಲ್ಲ. ನನ್ನ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ. ಕೇವಲ ಶರಣು ಪಡೆಯುವ ಮಾತಿಲ್ಲ, ಎಲ್ಲವೂ ನೆನಪಿನ ಮೇಲೆ ಆಧಾರಿತವಾಗಿದೆ. ನೆನಪು ಮಾಡಿದರೆ ಸಾಕು. ಗೃಹಸ್ಥದಲ್ಲಿದ್ದವ್ರು ಪುರುಷಾರ್ಥ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದೇನು ಅರ್ಥ ಇಲ್ಲ. ನನ್ನ ಎಲ್ಲೆನ್ನ ಇರಿ, ನನ್ನ ನೆನಪು ಮಾಡಿದರೆ ಆಯಿತು ಅಂತಾರೆ ಬಾಬಾ. ತಂದೆಯ ವಿನಃ ಮತ್ತಾರು ಈ ರೀತಿ ತಿಳಿಸಲು ಸಾಧ್ಯವಿಲ್ಲ. ಮಕ್ಕಳಿಗೆ ತಿಳಿದಿದೆ, ತಂದೆಯ ಬಳಿ ಇಷ್ಟೊಂದು ಲಕ್ಷ ಮಂದಿ ಮಕ್ಕಳು ಬಂದು ಎಲ್ಲಿರುವುದು. ಪ್ರಜೆಗಳು ಸಹ ತಮ್ಮ ತಮ್ಮ ಮನೆಯಲ್ಲಿಯೇ ಇರುತ್ತಾರೆ ವಿನಃ ರಾಜನ ಬಳಿ ಇರುತ್ತಾರೇನು ಅಂದಾಗ ನಿಮಗೆ ಇಷ್ಟನ್ನೇ ಹೇಳಲಾಗುತ್ತದೆ. ಒಬ್ಬ ತಂದೆಯನ್ನು ನೆನಪು ಮಾಡಿ. ಬಾಬಾ, ನಾವು ತಮ್ಮವರಾಗಿದ್ದೇವೆ. ತಾವೇ ಸೆಕೆಂಡಿನಲ್ಲಿ ಸದ್ಗತಿ ಆಸ್ತಿಯನ್ನು ಕೊಡುವವರಾಗಿದ್ದೀರಿ. ರಾಜಯೋಗವನ್ನು ಕಲಿಸಿ ರಾಜರಿಗೂ ರಾಜರನ್ನಾಗಿ ಮಾಡುತ್ತೀರಿ. ತಂದೆಯು ತಿಳಿಸುತ್ತಾರೆ, ಯಾರು ಕಲ್ಪದ ಮೊದಲು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಂಡಿದ್ದರೋ ಅವರೇ ಬಂದು ತೆಗೆದುಕೊಳ್ಳುತ್ತಾರೆ. ಅಂತಿಮ ಸಮಯದೊಳಗೆ ಎಲ್ಲರೂ ಬಂದು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ಈಗ ನೀವು ಪತಿತರಾಗಿರುವ ಕಾರಣ ತಮ್ಮನ್ನು ದೇವತೆಗಳೆಂದು ಕರೆಸಿಕೊಳ್ಳಲು ಸಾಧ್ಯವಿಲ್ಲ. ತಂದೆಯು ಎಲ್ಲ ಮಾತುಗಳನ್ನು ತಿಳಿಸುತ್ತಾರೆ.
ನನ್ನ ಕಣ್ಮಣಿಗಳೇ, ಯಾವಾಗ ನೀವು ಸತ್ಯಯುಗದಲ್ಲಿ ಬರುತ್ತೀರೋ ಆಗ ಒಂದರಿಂದ ರಾಜ್ಯ ಮಾಡಲಾರಂಭಿಸುತ್ತೀರಿ. ಒಂದು ಯಾವಾಗ ಶುರು ಆಗ್ತೈತೆ? ಯಾವಾಗ ಲಕ್ಷ್ಮೀನಾರಾಯಣರ ಪಟ್ಟಾಭಿಷೇಕ ಆಗ್ತೈತೋ ಆ ದಿನ, ಆಗ ಕಲಿಯುಗದ್ದು ಸಂಪೂರ್ಣ ಸಮಾಪ್ತಿ ಆಗ್ತೈತೆ. ಅಲ್ಲಿವರೆಗೂ ಕಲಿಯುಗದ ಸತ್ಯಯುಗ ಅಂತ ಹೇಳೋಕ್ಕಾಗಲ್ಲ. ಯಾವಾಗ ಪಟ್ಟಾಭಿಷೇಕ ಆಗ್ತೈತೋ ಆಗ ಒಂದು ಅಂತ ಶುರುವಾಗ್ತೈತೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಅನ್ಯ ಧರ್ಮದವರಂತೂ ಯಾವಾಗ ಅವರದು ಲಕ್ಷಾಂತರ ಅಂದಾಜಿನಲ್ಲಿ ಜನಸಂಖ್ಯೆ ವೃದ್ಧಿಯಾಗುವುದು ಆಗ ರಾಜ್ಯಭಾರ ನಡೆಯುವುದು. ನೀವಂತೂ ಯುದ್ಧ ಮಾಡುವ ಅವಶ್ಯಕತೆ ಇಲ್ಲ. ನೀವು ಯೋಗಬಲದಿಂದ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ. ಕೇವಲ ಮೌನವಾಗಿದ್ದು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಅಂತಿಮದಲ್ಲಿ ನೀವು ಮೌನದಲ್ಲಿರುತ್ತೀರಿ. ಆಗ ಈ ಚಿತ್ರ ಇತ್ಯಾದಿಗಳೇನು ಕೆಲಸಕ್ಕೆ ಬರುವುದಿಲ್ಲ. ನೀವು ಬುದ್ಧಿವಂತರಾಗಿ ಬಿಡುತ್ತೀರಿ. ತಂದೆ ತಿಳಿಸುತ್ತಾರೆ, ಕೇವಲ ನನ್ನನ್ನು ನೆನಪು ಮಾಡಿರಿ, ಆಗ ವಿಕರ್ಮಗಳು ವಿನಾಶವಾಗುತ್ತವೆ. ಈಗ ಮಾಡಿ ಅಥವಾ ಬಿಡಿ, ಅದು ನಿಮ್ಮಿಷ್ಟ. ಯಾವುದೇ ದೇಹಧಾರಿಯ ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ. ತಂದೆಯನ್ನು ನೆನಪು ಮಾಡಿ, ಆಗ ಅಂತಿಮಗತಿ ಸೋಗತಿಯಾಗುವುದು. ನೀವು ನನ್ನ ಬಳಿ ಬಂದು ಬಿಡುತ್ತೀರಿ. ಪೂರ್ಣ ತೇರ್ಗಡೆಯಾಗುವವರಿಗೆ ರಾಜ್ಯಭಾರ ಸಿಗುವುದು. ಏನು ಹೇಳಿದರು? ಯಾರು ರಾಜ್ಯ ಪದವಿ, ರಾಜ ಪರಿವಾರದಲ್ಲಿ ಯಾರು ಬರ್ತಾರೆ? ಸಂಪೂರ್ಣ 63 ಜನ್ಮದ ಪಾಪಗಳು ಭಸ್ಮವಾದವರು, ಸಂಪೂರ್ಣ ತೇರ್ಗಡೆ ಆದವ್ರಿಗೆ ಸಿಗ್ತತೆ ಅಂದರು ಬಾಬಾ. ಎಲ್ಲವೂ ನೆನಪಿನ ಯಾತ್ರೆಯ ಮೇಲೆ ಆಧಾರಿತವಾಗಿದೆ. ಮುಂದೆ ಹೋದಂತೆ ಹೊಸಬರು ಸಹ ಬಹಳ ತೀಕ್ಷ್ಣವಾಗಿ ಮುಂದೆ ಬರತೊಡಗುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಯಾವುದೇ ದೇಹಧಾರಿಯ ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು. ಒಬ್ಬ ತಂದೆಯ ಶ್ರೀಮತದಂತೆ ನಡೆದು ಸದ್ಗತಿಯನ್ನು ಪಡೆಯಬೇಕಾಗಿದೆ. ಮೌನಿಯಾಗಿ ಇರಬೇಕಾಗಿದೆ. ಇಲ್ಲೇನು ಹೇಳಿದರು ಬಾಬಾ? ನಾಮರೂಪದಲ್ಲಿ ಸಿಕ್ಕಬೇಡ್ರಿ ಅಂದ್ರೇನು? ಕೆಲವ್ರು ನೋಡ್ರಿ, ನಿಮಿತ್ತರ ಮೇಲೆ ಕೂಡ ಎಷ್ಟು ಬಲಿಹಾರಿ ಆಗಿರ್ತಾರಂದರೆ, ಅವ್ರು ಇನ್ನೊಂದು ಟ್ರಾನ್ಸ್ಫರ್ ಆಗಿಬಿಟ್ರಂದ್ರೆ ಕ್ಲಾಸಿಗೆ ಬರೋದು ಬಿಟ್ಬಿಡ್ತಾರೆ. ಕೆಲವೊಬ್ಬರು ಅವ್ರ ಮುರಳಿ ಕೇಳಿದ್ರೇ ನಮಗೆ ಕೇಳ್ದಂಗೆ ಆಗೋದು ಅಂತಿರ್ತಾರೆ. ಇವೆಲ್ಲ ಇದು ಅಲ್ಲ ಶ್ರೀಮತ. ಆ ದೇಹಧಾರಿಗಳಿಗೆ ನಾವು ಬಲಿಹಾರಿ ಆಗಬಾರ್ದು. ಇವಾಗ ನಾವು ಕ್ಲಾಸ್ ಬಿಟ್ಟರೆ ಅಲ್ಲಿ ನಮ್ಮ ಹಣೆ ಬರೋಕ್ಕೆ ಕಲ್ಲು ಬೀಳುತ್ತೆ ಅಷ್ಟೇ. ಅದೇ ಆವಾಗ ದೇಹನ ನೋಡಿ 63 ಜನ್ಮ ಮೋಸ ಹೋಗಿವಿ. ಈಗ ದೇಹ ಇಲ್ದತ್ತ ಸಿಕ್ಕಾಗ ಕೂಡ ಮತ್ತೆ ನಾವು ದೇಹಧಾರಿಗಳಿಂದನೇ ಮೋಸ ಹೋಗ್ತೀವಂದರೆ ದಡ್ರ ಅನ್ಬೇಕಾಗ್ತೈತೆ ಅಷ್ಟೇ. ಅದಕ್ಕೆ ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಬೇಡ್ರಿ ಅಂತಾರೆ ಬಾಬಾ. ಇನ್ನೂ ಒಂದು ಅಜ್ಜಿ ಯಾಕೆ ಬರೋಲ್ಲ ಕ್ಲಾಸಿಗೆ ಅಂದರೆ, ಇಲ್ಲಮ್ಮ ನನ್ನ ಒಂದು 10 ನಿಮಿಷ ಕಾಣಲಿಲ್ಲದ್ರೆ ನನ್ನ ಮೊಮ್ಮಗ ಅಳ್ತಾನ ಅಂದರೆ, ನಾಳೆ ನೀನು ಮಕ್ಕಂಡಾಗ ಒಂದು ಲೋಟ ನೀರು ಕೊಡಂದ್ರೆ ಕೊಡ್ತತ್ತೋ ಇಲ್ಲೋ, ಅದಕ್ಕಾಗಿ ನಿನ್ನ ಕಳ್ಳು ಎಳಿತತ್ತೆ. ನನ್ನ ಮಗಳು ಬರ್ತಾಳಂತ ಕೋಟಿ ಮೈಲಿಂದ ಓಡೋಡಿ ಬರ್ತಾನಲ್ಲ ನನ್ನ ಮಗಳನ್ನ ಉದ್ಧಾರ ಮಾಡ್ಬೇಕಂತ, ಆತನ ನಿನಗೆ ಕಳ್ಳು ಎಳಿವಲ್ತಲ್ಲ ಅಂತಂದೆ ನಾನು. ನೋಡ್ರಿ, ಅದಕ್ಕೆ ಬಾಬಾ ಮಂಗು ಬುದ್ಧಿಯೋ ಅಂತ ಹೇಳ್ತಾರೆ. ಇಂಥ ತಂದೆ ನಮ್ಮ ಅದೃಷ್ಟ ಬರೆಯೋಕ್ಕೆ ಬಂದರೂ ಕೂಡ ಮೋಹದಲ್ಲಿ ಸಿಕ್ಕಕ್ಕೆಂತೀವಿ. ಅದಕ್ಕೆ ಬಾಬಾ ಏನಂತಾರೆ? ನಾಮರೂಪದಲ್ಲಿ ಸಿಕ್ಕಿ ಹಾಕ್ಕೊಳ್ಬೇಡ್ರಿ. ಭವಿಷ್ಯ 21 ಜನ್ಮಗಳಿಗಾಗಿ ಚೆನ್ನಾಗಿ ಓದಬೇಕು ಮತ್ತು ಅನ್ಯರಿಗೆ ಓದಿಸಬೇಕಾಗಿದೆ. ಓದುವ ಮತ್ತು ಓದಿಸುವುದರಿಂದಲೇ ಹೆಸರು ಪ್ರಸಿದ್ಧಿಯಾಗುವುದು. ಏನು ಹೇಳಿದರು ಬಾಬಾ? ಓದುವ ಪ್ಲಸ್ ಓದಿಸುವ ಎರಡೂ ಇರಬೇಕು ಅಂತಾರೆ. ರಾಜ್ಯ ಪದವಿ ಬೇಕು ಅಂದರೆ. ವರದಾನ: ಮನಮತ ಪರಮತವನ್ನು ಸಮಾಪ್ತಿಗೊಳಿಸಿ ಶ್ರೀಮತದಂತೆ ಪದಮದಷ್ಟು ಸಂಪಾದನೆಯ ಜಮಾ ಮಾಡುವಂಥ ಪದಮ ಭಾಗ್ಯಶಾಲಿ ಭವ. ವರದಾನದ ಸಾರ: ಶ್ರೀಮತದಂತೆ ನಡೆಯುವವರು ಒಂದು ಸಂಕಲ್ಪವನ್ನು ಮನಮತ ಅಥವಾ ಪರಮತದಂತೆ ಮಾಡಲು ಸಾಧ್ಯವಿಲ್ಲ. ಸ್ಥಿತಿಯ ವೇಗವೇನಾದರೂ ತೀವ್ರವಾಗಿ ಇಲ್ಲದಿದ್ದರೆ ಅವಶ್ಯವಾಗಿ ಎಲ್ಲಿಯೋ ಒಂದು ಕಡೆ ಶ್ರೀಮತದಲ್ಲಿ ಮನಮತ ಅಥವಾ ಪರಮತದ ಸೇರ್ಪಡೆ ಇದೆ. ಇಲ್ಲಿ ಬಾಬಾ ಏನಂತಾರೆ? ಯಾರು ಮನಮತ ಪರಮತಕ್ಕೆ ವಶ ಆಗ್ತಾರೆ, ಯೋಗ ಶಕ್ತಿ ಯಾರಲ್ಲಿರಲ್ಲೋ ಅವರು ಜ್ಞಾನದಂತೆ ನಡೆಯುವ ಶಕ್ತಿ ಇಲ್ಲದಾಗ ಪರಮತ ಮನಮತ ಸೇರ್ಪಡೆ ಮಾಡ್ತಾರೆ. ಮನಮತ ಅರ್ಥಾತ್ ಯಾವ ಸಂಕಲ್ಪವು ಅಲ್ಪಜ್ಞ ಆತ್ಮನ ಸಂಸ್ಕಾರದನುಸಾರ ಉತ್ಪನ್ನವಾಗುತ್ತದೆ, ಅದು ಸ್ಥಿತಿಯನ್ನು ಏರುಪೇರು ಮಾಡುತ್ತದೆ. ಆದ್ದರಿಂದ ಪರಿಶೀಲನೆ ಮಾಡಿಕೊಳ್ಳಿರಿ ಹಾಗೂ ಅನ್ಯರಿಗೂ ಮಾಡಿಸಿರಿ. ಒಂದು ಹೆಜ್ಜೆಯೂ ಸಹ ಶ್ರೀಮತದ ಹೊರತು ಅಲುಗಾಡಬಾರದು.
ಹೀಗಿದ್ದಾಗ ಪದ್ಮಗಳ ಸಂಪಾದನೆಯನ್ನು ಜಮಾ ಮಾಡಿಕೊಂಡು ಪದ್ಮ ಭಾಗ್ಯಶಾಲಿಗಳಾಗಲು ಸಾಧ್ಯವಾಗುತ್ತದೆ. ಅಂದರೆ ನಾನು ಮಾಡೋದು ತಪ್ಪು, ಪರಮತ ಮನಮತ ಅಂತ ಗೊತ್ತಾಗಬೇಕಂದ್ರೂ ಅಲ್ಲಿ ನಮ್ಮ ಆತ್ಮದಲ್ಲಿ ವಿಕರ್ಮ ವಿನಾಶ ಆದಾಗ, ಬುದ್ಧಿ ಪಾವನೆ ಇದ್ದಾಗ ಮಾತ್ರ ಏನಾಗ್ತತೆ, ಪ್ಲಸ್ ಬಾಬಾನ ಯೋಗ ಇದ್ದಾಗ ಮಾತ್ರ ನಾವೇನನ್ನು ತಪ್ಪು ಮಾಡಿದಾಗ ತಪ್ಪು ಅನ್ನೋದು ನಮಗೆ ಅರ್ಥ ಆಗ್ತತೆ. ಇಲ್ಲ ನಮ್ಮದು ವಿಕರ್ಮ ಇತ್ತು, ಬುದ್ಧಿ ಶುದ್ಧವಾಗಿಲ್ಲ ಅಂದರೆ ನಾನು ಮಾಡಿದ್ದು ಸರಿನೇ ಅಂತ ಅದಕ್ಕೆ ತಕ್ಕಂಗೆ ಪುರುಷಾರ್ಥ ಮಾಡ್ತಾ ಪದವಿನ ಭ್ರಷ್ಟ ಮಾಡ್ಕೊತಾರೆ. ಸ್ಲೋಗನ್: ಮನಸ್ಸಿನಲ್ಲಿ ಸರ್ವರ ಕಲ್ಯಾಣದ ಭಾವನೆ ಇರಲಿ, ಇದೇ ವಿಶ್ವ ಕಲ್ಯಾಣಕಾರಿ ಆತ್ಮನ ಕರ್ತವ್ಯವಾಗಿದೆ. ಅಂದರೆ ನಾವು ಇವ್ರಿಗೆ ಒಳ್ಳೇದಾಗಲಿ ಅನ್ನೋ ಭಾವನೆ ಆಶೀರ್ವಾದ ಇದ್ದರೆ ಅವರಿಂದ ಅದೇ ಪಾಸಿಟಿವ್ ಬರ್ತಾ ಇರ್ತೈತೆ. ಈ ಥರ ಎಲ್ಲ ಇದೇನು ನಾವು ಎಲ್ಲ ಬೇರೆಯವ್ರಿಗೆ ಮಾಡ್ತಾ ಇಲ್ಲ, ನನಗೆ ನಾನು ಮಾಡ್ಕೊಳ್ತಾ ಇರೋ ವಿಧಿ ಇದು. ನಾವು ಬೇರೆಯವ್ರಿಗೆ ಏನಾದರೂ ಅಕಲ್ಯಾಣದ ಸಂಕಲ್ಪ ಮಾಡಿದರೆ ಅದೇ ನಮಗೆ ರಿವರ್ಸ್ ನಮ್ಮ ಹತ್ರನೇ ಬರ್ತೈತೆ ವಾಪಸ್ಸು. ಅದಕ್ಕೆ ಬಾಬಾ ಇಲ್ಲೇನು ಹೇಳ್ತಾರೆ, ಸದಾ ಸರ್ವರ ಬಗ್ಗೆ ಕಲ್ಯಾಣದ ಭಾವನೆ ಇರಲಿ ಅಂತ ಬಾಬಾ ಹೇಳ್ತಾರೆ. ಈಗ ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಪರಿಸ್ಥಿತಿ ಸಂದರ್ಭಗಳು ಎಂಥದ್ದೇ ಆಗಿರಲಿ, ಆದರೆ ನಿಶ್ಚಯ ಬುದ್ಧಿ ಮಕ್ಕಳು ಅಂಥ ಸಂದರ್ಭಗಳಲ್ಲಿಯೂ ತಮ್ಮ ಸ್ವಸ್ಥಿತಿಯ ಶಕ್ತಿಯಿಂದ ಸದಾ ವಿಜಯಿ ಅನುಭವ ಮಾಡುವರು. ಅಂದರೆ 63 ಜನ್ಮದ ಪಾಪ ಆಯ್ತಂದಮೇಲೆ ಬರ್ತಾನೆ ಇರ್ತಾವ ಸಮಸ್ಯೆಗಳು, ಆದರೆ ಸ್ವಸ್ಥಿತಿ ಇದ್ದವರು ಪಾರು ಮಾಡ್ಕೊಂತಾರೆ. ಭಲೆ ಪ್ರಪಂಚದವರು ಅಥವಾ ಬ್ರಾಹ್ಮಣ ಪರಿವಾರದ ಸಂಬಂಧ ಸಂಪರ್ಕದಲ್ಲಿ ಬೇರೆಯವರು ತಿಳಿಯುತ್ತಾರೆ ಅಥವಾ ಹೇಳುತ್ತಾರೆ, ಇವರಂತೂ ಸೋತು ಹೋದರು. ಆದರೆ ಅದು ಸೋಲಲ್ಲ, ಜಯವಾಗಿದೆ. ಯಾವುದೇ ಸೇವೆಯ ಸಂಘಟನೆಯ ಪ್ರಕೃತಿಯ ಪ್ರಸ್ತುತಿಯನ್ನು ಅಥವಾ ಶ್ರೇಷ್ಠ ಸ್ಥಿತಿಯನ್ನು ಏರುಪೇರಿನಲ್ಲಿ ತರುತ್ತದೆ ಅಂದಾಗ ಇದು ಸಹ ಬಂಧನ ಮುಕ್ತ ಸ್ಥಿತಿಯಲ್ಲ. ಈ ಬಂಧನದಿಂದಲೂ ಮುಕ್ತರಾಗಿರಿ. ಬಾಬಾ ಏನು ಹೇಳಿದರು, ಯಾವುದರಿಂದನೂ ನಾವು ಅಲುಗಾಡ್ತಾ ಇದ್ದೀವಿ ಅಂದರೆ ಅದು ಸ್ವಸ್ಥಿತಿ ಅಲ್ಲ, ಬಂಧನ ಮುಕ್ತ ಸ್ಥಿತಿ ಅಲ್ಲ ಅಂತ ಹೇಳ್ತಾರೆ ಬಾಬಾ. ಒಳ್ಳೆಯದು. ಓಂ ಶಾಂತಿ.